ಒಂದು ವೈಷ್ಣವ ಜನತೋ, ಇನ್ನೊಂದು ರಘುಪತಿ ರಾಘವ. ಒಂದು ಸರಳವಾದ ಪ್ರಶ್ನೆ, ಈ ಎರಡೂ ಹಾಡುಗಳನ್ನು ನಾವು ಭಜನೆಯ ಹಾಡುಗಳು ಅಂತ ನಂಬಿದ್ದೇವೆ. ಆದರೆ ಈ ಭಜನೆಯ ಹಾಡುಗಳು ಇವತ್ತು ಕರಾವಳಿಯ ಯಾವುದಾದರೂ ದೇವಸ್ಥಾನದ ಭಜನೆಯ ಹಾಡುಗಳಾಗಿದ್ದಾವ? ಇಲ್ಲ ಅಂದರೆ ಯಾಕಾಗಿಲ್ಲ? ನಮ್ಮ ಕಾಲದ ಬಹಳ ಶ್ರೇಷ್ಠ, ಬಹಳ ಉದಾತ್ತರಾದ ರಾಮ ಭಕ್ತ ಅಂದರೆ ಪ್ರಾಯಶಃ ಹನುಮಂತನನ್ನು ಬಿಟ್ಟರೆ ಅದು ಮಹಾತ್ಮ ಗಾಂಧೀಜಿಯವರೇ. ಹಾಗಿದ್ದರೂ ಅಂತಹ ಶ್ರೇಷ್ಠ ರಾಮ ಭಕ್ತ ಜನಪ್ರಿಯಗೊಳಿಸಿದ, ಚಲಾವಣೆಗೆ ತಂದ, ಪ್ರಚುರಗೊಳಿಸಿದ ಈ ಎರಡು ಭಜನೆಗಳು ನಮ್ಮ ಮನೆಗಳಲ್ಲಿ, ನಮ್ಮ ಭಜನಾ ಮಂದಿರಗಳಲ್ಲಿ, ನಮ್ಮ ದೇವ ಮಂದಿರಗಳಲ್ಲಿ, ನಮ್ಮ ಭಜನಾ ಕುಣಿತಗಳಲ್ಲಿ ಯಾಕೆ ಈ ಎರಡು ಹಾಡನ್ನು, ಈ ಎರಡು ಭಜನೆಯನ್ನು ಹೊರಗಿರಿಸಲಾಗಿದೆ ಎನ್ನುವ ಪ್ರಶ್ನೆಯನ್ನು ನಾವು ಕೇಳಿದರೆ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಮತ್ತೆ ಮತ್ತೆ ರಿಪೀಟ್ ಆಗುವ, ಅಂದರೆ ನನಗೂ ಬಂದಿರುವ, ಎಲ್ಲರೂ ನೋಡಿರುವ, ಹಿರಿಯರೂ ಕೂಡ ನೋಡಿರುವ ಒಂದು ಕಂಟೆಂಟ್ ಇದೆ. ಅದೇನೆಂದರೆ, ಒಂದು ಫೋಟೋ, ಏರ್ಪೋರ್ಟ್ನ ಫೋಟೋ. ಅದರಲ್ಲಿ ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದ್ದಾರೆ. ಅವರು ಹೆಣ್ಮಗಳನ್ನೊಬ್ಬಳನ್ನು ಬಾಚಿ ತಬ್ಬಿಕೊಂಡು ಆ ಹೆಣ್ಮಗಳ ಹಣೆಗೆ ಮುತ್ತಿಕ್ಕುವ, ಕಿಸ್ ಕೊಡುವ ಫೋಟೋ. ಅದರ ಕೆಳಗಡೆ ಎರಡು ಲೈನ್: ದೇಶ ಬಾಂಧವರೇ ಗಮನಿಸಿ, ನಮ್ಮ ದೇಶದ ಪ್ರಧಾನಿಯಾಗಿದ್ದ ನೆಹರು ಎಂತಹ ಕಚ್ಚೆ ಹರುಕನಾಗಿದ್ದನೆಂದರೆ, ಏರ್ಪೋರ್ಟ್ನಲ್ಲೇ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಅವರ ಹೆಂಡತಿ ಲೇಡಿ ಮೌಂಟ್ ಬ್ಯಾಟನ್ಗೆ ಸಾರ್ವಜನಿಕವಾಗಿ ಈತ ಮುತ್ತಿಕ್ಕುತ್ತಿದ್ದ. ಇಂಥವನನ್ನು ಪ್ರಧಾನಿಯಾಗಿ ಪಡೆದ ನಾವು ಧನ್ಯರು ಎಂಬ ವ್ಯಂಗ್ಯ. ಪ್ರಾಯಶಃ ಈ ಫೋಟೋವನ್ನು, ಈ ಡೈಲಾಗನ್ನು ಅಥವಾ ಈ ವಾಕ್ಯವನ್ನು ನಿಮ್ಮಲ್ಲಿ ಅನೇಕರು ಕೇಳಿರ್ಬೋದು. ವಿಜಯಲಕ್ಷ್ಮಿ ಪಂಡಿತ್ರವರ ದೇಹದ ಭಾಗದಲ್ಲಿ ಲೇಡಿ ಮೌಂಟ್ ಬ್ಯಾಟನ್ ಅವರ ಮಿನಿ ಸ್ಕರ್ಟ್ ಹಾಕಿದ ದೇಹವನ್ನಿಟ್ಟು ಎಡಿಟ್ ಮಾಡಿದ ಫೋಟೋವನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿ ಇದಕ್ಕೆ ಈ ಬಗೆಯ ಕ್ಯಾಪ್ಷನ್ ಕೊಡಲಾಗ್ತದೆ. ಮತ್ತು ನಾವು ಅದನ್ನು ನಂಬಿದ್ದೇವೆ, ನಾವಿದರ ಬಗ್ಗೆ ಅಸಹ್ಯ ಪಟ್ಟಿದ್ದೇವೆ, ನಾವಿದನ್ನು ಫಾರ್ವರ್ಡ್ ಮಾಡಿದ್ದೇವೆ. ಇದನ್ನು ನಂಬಿದ, ಇದನ್ನು ಎಂಜಾಯ್ ಮಾಡಿದ, ಇದನ್ನು ಫಾರ್ವರ್ಡ್ ಮಾಡಿದ ಯಾರೂ ಕೂಡ ನಾಥೂರಾಮ್ ಗೋಡ್ಸೆಗಿಂತ ಕಡಿಮೆ ಮನಸ್ಥಿತಿಯವರು ಅಲ್ಲ. ನೀವೆಲ್ಲರೂ ಎಲೋಷಿಯಸ್ ಯೂನಿವರ್ಸಿಟಿಯ ಅಥವಾ ಮಂಗಳೂರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ಗಳಾಗಬೇಕೇ ಹೊರತು ವಾಟ್ಸ್ಯಾಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳಾದರೆ ನೀವು ಪಡೆಯುವ ಪದವಿಯ ಗುಣಮಟ್ಟ, ನೀವು ಪಡೆಯಬಹುದಾದ ಜ್ಞಾನದ ಮಟ್ಟ ಅದು ಈ ಬಗೆಯದು. ನಾನು ನನ್ನ ಮಾತು ಆರಂಭಿಸ್ತೇನೆ. ನನಗೆ ನನ್ನ ಮೇಷ್ಟ್ರು ಪ್ರೊಫೆಸರ್ ಶಿವರಾಮ್ ಶೆಟ್ಟರು ಹೇಳಿದರು, ಅಲ್ಲಿ ಭಾಳ ವಯಸ್ಸಾದವರು ಬರ್ತಾರೆ ಮಾರಾಯ, ನೀನು ಅವರನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಡ, ಅಲ್ಲಿ ಒಂದಷ್ಟು ಜನ ಹುಡುಗರು ಇರ್ತಾರೆ, ಸೊ ಅವರಿಗಾಗಿ ಒಂದೆರಡು ಕತೆ ಹೇಳು ಅಂತ. ನಿಜವಾಗಿಯೂ ನನ್ನ ಕಥೆಯೇ ಹೇಳ್ತೇನೆ. ಆದರೆ ಅದಕ್ಕಿಂತ ಮೊದಲು ಪೂರ್ವಪೀಠಿಕೆಯಾಗಿ ಒಂದೆರಡು ಮಾತುಗಳು. ಈಗ ಇಲ್ಲಿ ಎರಡು ಹಾಡುಗಳನ್ನು ಕೀರ್ತನ್ ನಾಯ್ಗ ಮತ್ತು ಮೇಡಮ್ ಅವರು ಹಾಡಿದರು. ಒಂದು ವೈಷ್ಣವ ಜನತೋ, ಇನ್ನೊಂದು ರಘುಪತಿ ರಾಘವ. ಒಂದು ಸರಳವಾದ ಪ್ರಶ್ನೆ, ಈ ಎರಡೂ ಹಾಡುಗಳನ್ನು ನಾವು ಭಜನೆಯ ಹಾಡುಗಳು ಅಂತ ನಂಬಿದ್ದೇವೆ. ಆದರೆ ಈ ಭಜನೆಯ ಹಾಡುಗಳು ಇವತ್ತು ಕರಾವಳಿಯ ಯಾವುದಾದರೂ ದೇವಸ್ಥಾನದ
ಭಜನೆಯ ಹಾಡುಗಳಾಗಿದ್ದಾವ? ಇಲ್ಲ ಅಂದರೆ ಯಾಕಾಗಿಲ್ಲ? ನಮ್ಮ ಕಾಲದ ಬಹಳ ಶ್ರೇಷ್ಠ, ಬಹಳ ಉದಾತ್ತರಾದ ರಾಮ ಭಕ್ತ ಅಂದರೆ ಪ್ರಾಯಶಃ ಹನುಮಂತನನ್ನು ಬಿಟ್ಟರೆ ಅದು ಮಹಾತ್ಮ ಗಾಂಧೀಜಿಯವರೇ. ಹಾಗಿದ್ದರೂ ಅಂತಹ ಶ್ರೇಷ್ಠ ರಾಮ ಭಕ್ತ ಜನಪ್ರಿಯಗೊಳಿಸಿದ, ಚಲಾವಣೆಗೆ ತಂದ, ಪ್ರಚುರಗೊಳಿಸಿದ ಈ 2 ಭಜನೆಗಳು ನಮ್ಮ ಮನೆಗಳಲ್ಲಿ, ನಮ್ಮ ಭಜನಾ ಮಂದಿರಗಳಲ್ಲಿ, ನಮ್ಮ ದೇವ ಮಂದಿರಗಳಲ್ಲಿ, ನಮ್ಮ ಭಜನಾ ಕುಣಿತಗಳಲ್ಲಿ ಯಾಕೆ ಈ 2 ಹಾಡನ್ನು, ಈ 2 ಭಜನೆಯನ್ನು ಹೊರಗಿರಿಸಲಾಗಿದೆ ಎನ್ನುವ ಪ್ರಶ್ನೆಯನ್ನು ನಾವು ಕೇಳಿದರೆ, ನಾವು ಗಾಂಧಿಯನ್ನು ಯಾಕೆ ಕೊಂದೆವು ಎನ್ನುವುದಕ್ಕೆ ಉತ್ತರ ಸಿಗ್ತದೆ. ನಾನು ಗಾಂಧಿಯನ್ನು ನಾಥೂರಾಮ್ ಗೋಡ್ಸೆ ಕೊಂದಿದ್ದಾನೆ ಅಂತ ಹೇಳೋದಿಲ್ಲ. ನಾವೆಲ್ಲರೂ ಸೇರಿ ಕೊಂದಿದ್ದೇವೆ. ನಮ್ಮ ಪ್ರತಿನಿಧಿ ನಾಥೂರಾಮ್ ಗೋಡ್ಸೆ. ಹಾಗಾಗಿ ಈ ಹತ್ಯೆಯ ಭಾಗೀದಾರರಾಗಿರುವ ನಾವೆಲ್ಲರೂ ಇವತ್ತು ಹುತಾತ್ಮರ ದಿನವಾಗಿ ಇದನ್ನು ಆಚರಿಸೋದಲ್ಲ, ಇದನ್ನೊಂದು ಪ್ರಾಯಶ್ಚಿತ್ತದ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ನಾನು ಕೇಳ್ತೇನೆ. ಇದನ್ನೊಂದು ಪಶ್ಚಾತ್ತಾಪದ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ಕೇಳ್ತೇನೆ. ಇದನ್ನೊಂದು ಪಾಪ ಪರಿಮಾರ್ಜನೆಯ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ನಾನು ಕೇಳ್ತೇನೆ. ವೈಷ್ಣವ ಜನತೋ ಎನ್ನುವ ಭಜನೆ ವೈಷ್ಣವ ಎಂದರೆ ಯಾರು ಎನ್ನುವ ಪ್ರಶ್ನೆಯನ್ನು ಕೇಳ್ತದೆ. ನಮ್ಮೆಲ್ಲರ ನಂಬಿಕೆಯಲ್ಲಿರುವುದೇನು? ವೈಷ್ಣವ ಅಂದರೆ ವಿಷ್ಣುವನ್ನು ಪೂಜಿಸುವವನು. ಆದರೆ 14ನೇ ಶತಮಾನದ ಸಂತ ಕವಿ ನರಸಿ ಮೆಹ್ತಾ ಕಟ್ಟಿದ ಈ ಹಾಡನ್ನು 19ನೇ ಶತಮಾನದಲ್ಲಿ 500 ವರ್ಷಗಳ ನಂತರ ಗಾಂಧಿ ಅದನ್ನು ಉತ್ಖನನಗೊಳಿಸಿ ಅದನ್ನು ಜನಪ್ರಿಯಗೊಳಿಸಿದಾಗ ವೈಷ್ಣವ ಎನ್ನುವ ಅರ್ಥವನ್ನು ಗಾಂಧಿ ಹೊಸದಾಗಿ ವ್ಯಾಖ್ಯಾನ ಮಾಡ್ತಾರೆ. ಯಾರು ವೈಷ್ಣವ ಅಂದರೆ ಉದ್ದನಾಮ ಹಾಕಿದವನಲ್ಲ, ಅಡ್ಡನಾಮ ಹಾಕಿದವನೂ ಅಲ್ಲ, ಆಸ್ತಿಕನಲ್ಲ. ಆದರೆ ಪರರ ಸಂಕಟಗಳಿಗೆ ಯಾರು ಮಿಡಿಯುತ್ತಾನೋ ಅವನು ವೈಷ್ಣವ. ಪರರ ಸಂಕಟಗಳಿಗೆ ಮಿಡಿಯುವವನು ಅವನು ವೈಷ್ಣವ ಆಗಿರಬಹುದು, ಶೈವನಾಗಿರಬಹುದು, ಅವನು ಬುದ್ಧಿಸ್ಟ್ ಆಗಿರಬಹುದು, ಅವನು ಕ್ರಿಶ್ಚಿಯನ್ ಆಗಿರಬಹುದು, ಅವನು ಮುಸ್ಲಿಂ ಆಗಿರಬಹುದು, ಅವನು ಆಸ್ತಿಕನಾಗಬಹುದು, ಅವನು ನಾಸ್ತಿಕನೂ ಆಗಿರಬಹುದು. ಯಾರು ಪರರ ಸಂಕಟಗಳಿಗೆ ಮಿಡಿಯುತ್ತಾನೋ ಅವನು ವೈಷ್ಣವ. ಹಾಗಾಗಿ ವೈಷ್ಣವ ಅಂದರೆ ಯಾರು ಎನ್ನುವುದನ್ನು ಗಾಂಧಿ ಹೊಸದಾಗಿ ವ್ಯಾಖ್ಯಾನ ಮಾಡ್ತಾರೆ ಎನ್ನುವುದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಆ ಇಡೀ ಭಜನೆಯನ್ನು ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ನನ್ನ ಈ ಒಂದು ಸಣ್ಣ ಸುಳಿವಿನಲ್ಲಿ ನೀವೆಲ್ಲರೂ ಕೂಡ ಆ ಭಜನೆಗೆ ಮತ್ತೊಂದು ಸಲ ರೀವಿಸಿಟ್ ಮಾಡಿ, ಆಗ ಭಜನೆಯ ಅರ್ಥ ನಿಮ್ಮ ಮುಂದೆನೇ ಸ್ಫುರಣಗೊಳ್ಳುತ್ತದೆ. ರಘುಪತಿ ರಾಘವ ರಾಜಾರಾಮ್, ಆ ಭಜನೆಯಲ್ಲಿ ಈಶ್ವರ ಬೇರೆ ಅಲ್ಲ, ಅಲ್ಲಾಹು ಬೇರೆ ಅಲ್ಲ ಎನ್ನುವುದನ್ನು ಹೇಳುವ ಗಾಂಧಿ ಶಂಕರಾಚಾರ್ಯರ ನಂತರದ ಅಥವಾ ಅದ್ವೈತ ಮತದ ಅತ್ಯಂತ ಆಧುನಿಕವಾಗಿ ಅದ್ವೈತ ತತ್ವವನ್ನು ನಮ್ಮ ಕಾಲಕ್ಕೆ ಪರಿಚಯಿಸಿಕೊಟ್ಟ ಒಬ್ಬ ಶ್ರೇಷ್ಠ ದಾರ್ಶನಿಕ. ಅವರ ಒಂದು ಮಾತನ್ನು ನಾನಿಲ್ಲಿ ಹೇಳಬೇಕು. ಅಂದರೆ ಅವರು ಎಂತಹ ಅದ್ವೈತಿ ಎನ್ನುವುದಕ್ಕೆ ನಾನೊಂದು ಮಾತನ್ನು ಇಲ್ಲಿ ಹೇಳಬೇಕು. ನಾನು ಈ ಲೋಕದ ಒಂದು ಭಾಗ ಮತ್ತು ಈ ಲೋಕ ನನ್ನ ಒಂದು ಭಾಗ. ಇದು ಗಾಂಧಿಯವರ ಮಾತು. ಮತ್ತು ಈ ಮಾತನ್ನು
ಒಬ್ಬ ಅದ್ವೈತಿಗೆ ಮಾತ್ರ ಆಡಲು ಸಾಧ್ಯ. ಇಂತಹ ಪರಮ ಶ್ರೇಷ್ಠ ರಾಮಭಕ್ತನನ್ನು, ಅತ್ಯುನ್ನತ ದಾರ್ಶನಿಕ ತಿಳುವಳಿಕೆಯನ್ನು ಹೊಂದಿದ್ದ ಒಬ್ಬ ತತ್ವಜ್ಞಾನಿಯನ್ನು ಕೊಂದು ಕಳೆದಿರುವ ನಾವು ನಮಗೆ ಬಂದ ಈ ಅಮಲಿನ ಬಗ್ಗೆ ಇವತ್ತು ಮಾತನಾಡಬೇಕು ಎನ್ನುವುದು ನನ್ನ ಸಂಕಲ್ಪ. ನನಗೆ ನಾಗೇಶ್ ಅವರು ಹೇಳಿದರು, ನಾವು ಇವತ್ತು ಕಮಿಷನರ್ ಸುಧೀರ್ ರೆಡ್ಡಿಯವರನ್ನು ಕರೀತಾ ಇದ್ದೀವಿ, ಅವರು ಗಾಂಧಿಯವರ ಒಂದು ಬಹಳ ಮುಖ್ಯ ಕೆಲಸವಾದ ಅಮಲು ಮುಕ್ತ ದಕ್ಷಿಣ ಕನ್ನಡಕ್ಕೆ ಟೊಂಕ ಕಟ್ಟಿ ನಿಂತವರು ಅಂತ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಮಾದಕ ವಸ್ತುಗಳನ್ನು ಸೇವಿಸುವ ಯುವಕರನ್ನು ಅಥವಾ ಜನರನ್ನು ಅದರಿಂದ ಬಿಡಿಸುವುದಕ್ಕೆ ಪೊಲೀಸರು ಬೇಕಾಗ್ತಾರೆ. ಅದರ ಸಮಾಜದಲ್ಲಿ ಮಾದಕ ವಸ್ತುಗಳಷ್ಟೇ ಇಲ್ಲ, ಮಾದಕ ವಿಷಯಗಳು ಇವೆ. ಈ ಮಾದಕ ವಿಷಯಗಳಿಂದ ಜನರನ್ನು ಮುಕ್ತಗೊಳಿಸುವುದಕ್ಕೆ ಪೊಲೀಸರ ಕೈಯಲ್ಲಿ ಸಾಕಾಗೋದಿಲ್ಲ. ಅದಕ್ಕೆ ಫಿಲಾಸಫರ್ಸ್ ಬೇಕಾಗ್ತಾರೆ. ಹಾಗಾಗಿ ಪೊಲೀಸರ ಕೆಲಸ ಬೇರೆ, ಅದು ಕಣ್ಣಿಗೆ ಕಾಣುವ ಕೆಲಸ. ಮಾದಕ ವಿಷಯಗಳಿಂದ ಜನರನ್ನು ಮುಕ್ತಗೊಳಿಸುವ ಕೆಲಸವನ್ನು ಯಾರು ಮಾಡ್ತಾರೋ ಆ ಫಿಲಾಸಫರ್ಗಳ ಕೆಲಸ ಅದು ಕಣ್ಣಿಗೆ ಕಾಣುವ ಕೆಲಸ ಅಲ್ಲ. ಗಾಂಧಿ ಆ ಅರ್ಥದಲ್ಲಿ ನಮ್ಮ ಕಾಲದ ಬಹಳ ದೊಡ್ಡ ಫಿಲಾಸಫರ್ ಕೂಡ. ಈ ಮಾದಕ ವಿಷಯದಿಂದ ಪ್ರಚೋದಿತನಾದವರೇ ಗಾಂಧಿಯನ್ನು ಕೊಂದದ್ದು ಎನ್ನುವುದು ನಮಗೆ ಗೋಚರವಾದರೆ, ಮಾದಕ ವಸ್ತುವಿನ ಸೇವನೆಗಿಂತಲೂ ಮಾದಕ ವಿಷಯಗಳ ಸೇವನೆ ಎಷ್ಟು ಅಪಾಯಕಾರಿಯಾದುದು ಎನ್ನುವುದು ನಮ್ಮ ಅನುಭವಕ್ಕೆ ಬಂದಿತ್ತು. ಇಲ್ಲಿ ಅನೇಕ ಜನ ಎಲೋಷಸ್ ಕಾಲೇಜಿನ ಮತ್ತು ಥಿಯಾಲಜಿಕಲ್ ಕಾಲೇಜಿನ ಹಾಗೂ PU ಕಾಲೇಜಿನ ವಿದ್ಯಾರ್ಥಿನಿಯರಿದ್ದೀರಿ. ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳನ್ನು ಬಳಸುವವರಿದ್ದೀರಿ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಮತ್ತೆ ಮತ್ತೆ ರಿಪೀಟ್ ಆಗುವ, ಅಂದರೆ ನನಗೂ ಬಂದಿರುವ, ಎಲ್ಲರೂ ನೋಡಿರುವ, ಹಿರಿಯರೂ ಕೂಡ ನೋಡಿರುವ ಒಂದು ಕಂಟೆಂಟ್ ಇದೆ. ಅದೇನೆಂದರೆ ಒಂದು ಫೋಟೋ, ಏರ್ಪೋರ್ಟ್ನ ಫೋಟೋ. ಅದರಲ್ಲಿ ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದ್ದಾರೆ. ಅವರು ಹೆಣ್ಮಗಳನ್ನೊಬ್ಬಳನ್ನು ಬಾಚಿ ತಬ್ಬಿಕೊಂಡು ಆ ಹೆಣ್ಮಗಳ ಹಣೆಗೆ ಮುತ್ತಿಕ್ಕುವ, ಕಿಸ್ ಕೊಡುವ ಫೋಟೋ. ಅದರ ಕೆಳಗಡೆ 2 ಲೈನ್. ದೇಶ ಬಾಂಧವರೇ ಗಮನಿಸಿ, ನಮ್ಮ ದೇಶದ ಪ್ರಧಾನಿಯಾಗಿದ್ದ ನೆಹರು ಎಂತಹ ಕಚ್ಚೆ ಹರುಕನಾಗಿದ್ದನೆಂದರೆ, ಏರ್ಪೋರ್ಟ್ನಲ್ಲೇ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಅವರ ಹೆಂಡತಿ ಲೇಡಿ ಮೌಂಟ್ ಬ್ಯಾಟನ್ಗೆ ಸಾರ್ವಜನಿಕವಾಗಿ ಈತ ಮುತ್ತಿಕ್ಕುತ್ತಿದ್ದ. ಇಂಥವನನ್ನು ಪ್ರಧಾನಿಯಾಗಿ ಪಡೆದ ನಾವು ಧನ್ಯರು ಎಂಬ ವ್ಯಂಗ್ಯ. ಪ್ರಾಯಶಃ ಈ ಫೋಟೋವನ್ನು, ಈ ಡೈಲಾಗನ್ನು ಅಥವಾ ಈ ವಾಕ್ಯವನ್ನು ನಿಮ್ಮಲ್ಲಿ ಅನೇಕರು ಕೇಳಿರ್ಬೋದು. ಇದು ನಿಜವಾ? ನೋಡಿ, 14ನೇ ಶತಮಾನದಲ್ಲಿ ನರಸಿಂಹ ಮೆಹ್ತಾ ವೈಷ್ಣವನೆಂದರೆ ಯಾರು ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ತಾನೆ. ಆದರೆ ನಾವು ಇವತ್ತು ಯಾರೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ಬಂದಿರುವುದನ್ನು ಹಾಗೆಯೇ ಸ್ವೀಕರಿಸಿ ಇದು ನಿಜ ಇರಬಹುದು ಅಂತ ಮುನ್ನಡೆಯುತ್ತೇವೆ. ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಇದರ ಹಿನ್ನೆಲೆಯನ್ನು ನಿಮಗೆ ವಿವರಿಸಬೇಕು. ಇದನ್ನೇ ಕಥೆ ಅಂತ ನಾನು ಹೇಳಲಿಕ್ಕೆ ಹೊರಟಿರೋದು. 1953ರಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರು, ಪಂಡಿತ್ ನೆಹರೂರವರ ಸಹೋದರಿ, ಯುನೈಟೆಡ್ ಸ್ಟೇಟ್ಸ್ ಜನರಲ್ನ 8ನೇ ಸೆಷನ್ನ ಅಧ್ಯಕ್ಷೆಯಾಗಿ ಆಯ್ಕೆಯಾಗ್ತಾರೆ. ಶಿ ವಾಸ್ ದ ಫಸ್ಟ್ ಇಂಡಿಯನ್
and first woman to be elected as the President of United States of General Assembly. ಜಗತ್ತಿನ ಯಾವ ಮಹಿಳೆಯೂ ಇಂಥ ಸಾಧನೆ ಮಾಡಿಲ್ಲ ವಿಜಯಲಕ್ಷ್ಮಿ ಪಂಡಿತ್ ಅವರು ಮಾಡುವವರೆಗೆ 1953ರಲ್ಲಿ. ಆ ಯುನೈಟೆಡ್ ನೇಷನ್ಸ್ನ ಅಸೆಂಬ್ಲಿಯ ಅಧ್ಯಕ್ಷರಾಗಿ ಅವರು ಅಲ್ಲಿ ಅಲಿಪ್ತ ನೀತಿಯ ಬಗ್ಗೆ ಮಾತನಾಡಿ ಇಂಡಿಯಾಕ್ಕೆ ಮರಳುವಾಗ ಅವರನ್ನು ಅವರ ಸಹೋದರನೂ ದೇಶದ ಪ್ರಧಾನಿಯೂ ಆಗಿದ್ದ ನೆಹರೂರವರು ಹೋಗಿ ಏರ್ಪೋರ್ಟಲ್ಲಿ ರಿಸೀವ್ ಮಾಡಿ ಹಗ್ ಮಾಡಿ ತಬ್ಬಿಕೊಂಡು ಸಹೋದರಿಯ ಹಣೆಗೆ ಮುತ್ತಿಕ್ತಾರೆ. ಈ ಫೋಟೋ ಮರುದಿವಸ ಎಲ್ಲ ಪೇಪರ್ಗಳಲ್ಲಿ ಬರ್ತದೆ. 70 ವರ್ಷಗಳ ನಂತರ ಈ ಫೋಟೋವನ್ನು ಎಡಿಟಿಂಗ್ ಮಾಡಿ ವಿಜಯಲಕ್ಷ್ಮಿ ಪಂಡಿತ್ರವರ ತಲೆಯ ಜಾಗದಲ್ಲಿ ಲೇಡಿ ಮೌಂಟ್ ಬ್ಯಾಟನ್ ಅವರ ತಲೆಯನ್ನಿಟ್ಟು, ವಿಜಯಲಕ್ಷ್ಮಿ ಪಂಡಿತ್ರವರ ದೇಹದ ಭಾಗದಲ್ಲಿ ಲೇಡಿ ಮೌಂಟ್ ಬ್ಯಾಟನ್ ಅವರ ಮಿನಿ ಸ್ಕರ್ಟ್ ಹಾಕಿದ ದೇಹವನ್ನಿಟ್ಟು ಎಡಿಟ್ ಮಾಡಿದ ಫೋಟೋವನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿ ಇದಕ್ಕೆ ಈ ಬಗೆಯ ಕ್ಯಾಪ್ಷನ್ ಕೊಡಲಾಗ್ತದೆ. ಮತ್ತು ನಾವು ಅದನ್ನು ನಂಬಿದ್ದೇವೆ, ನಾವಿದರ ಬಗ್ಗೆ ಅಸಹ್ಯ ಪಟ್ಟಿದ್ದೇವೆ, ನಾವಿದನ್ನು ಫಾರ್ವರ್ಡ್ ಮಾಡಿದ್ದೇವೆ. ಇದನ್ನು ನಂಬಿದ, ಇದನ್ನು ಎಂಜಾಯ್ ಮಾಡಿದ, ಇದನ್ನು ಫಾರ್ವರ್ಡ್ ಮಾಡಿದ ಯಾರೂ ಕೂಡ ನಾಥೂರಾಮ್ ಗೋಡ್ಸೆಗಿಂತ ಕಡಿಮೆ ಮನಸ್ಥಿತಿಯವರು ಅಲ್ಲ. ನೀವೆಲ್ಲರೂ ಎಲೋಷಿಯಸ್ ಯೂನಿವರ್ಸಿಟಿಯ ಅಥವಾ ಮಂಗಳೂರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ಗಳಾಗಬೇಕೇ ಹೊರತು ವಾಟ್ಸ್ಯಾಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳಾದರೆ ನೀವು ಪಡೆಯುವ ಪದವಿಯ ಗುಣಮಟ್ಟ, ನೀವು ಪಡೆಯಬಹುದಾದ ಜ್ಞಾನದ ಮಟ್ಟ ಅದು ಈ ಬಗೆಯದು. ಇದು ಮೊದಲ ಕಥೆ. ಅಂದರೆ ನಮ್ಮ ದೇಶದಲ್ಲಿ ಸುಳ್ಳುಗಳ ಕಾರ್ಖಾನೆಯನ್ನು ಹೇಗೆ ವ್ಯವಸ್ಥಿತವಾಗಿ ನಾಡಿನ ಮೂಲೆ ಮೂಲೆಗಳಲ್ಲಿ ಸ್ಥಾಪಿಸಲಾಗಿದೆ ಎನ್ನುವುದಕ್ಕೆ ಈ ಕಥೆಯನ್ನು ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಎರಡನೆಯದು ಇದೊಂದು ಅನೆಕ್ಡೋಟ್, ಮಹಾತ್ಮ ಗಾಂಧಿಯವರ ಬಗ್ಗೆ ಇರೋದು. 2 ಅನೆಕ್ಡೋಟ್ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿಯವರು ಭಾರತೀಯರನ್ನು ಸಂಘಟಿಸ್ತಾ ಇದ್ದಾಗ ಅಲ್ಲಿ ನಡೆಯುತ್ತಾ ಇದ್ದ ವರ್ಣಭೇದ ನೀತಿಯ ವಿರುದ್ಧ ಅವರು ಹೋರಾಟ ರೂಪಿಸ್ತಾ ಇದ್ದಾಗ ಅವರನ್ನು ಜೈಲಿಗೆ ತಳ್ಳಿದವನು ಬ್ರಿಟಿಷ್ ಅಧಿಕಾರಿಯಾಗಿರುವ ಜನರಲ್ ಸ್ಮಟ್ಸ್ ಎಂಬ ಒಬ್ಬ ಅಧಿಕಾರಿ. ನೀವು ಆತ ಯಾರು ಎನ್ನುವುದನ್ನು ನೀವು ChatGPTಗೆ ಹೋಗಿ ಕೇಳ್ಬೋದು. ಅನೇಕ ಬಗೆಯ ಸಂಘರ್ಷ ಜನರಲ್ ಸ್ಮಟ್ಸ್ ಮತ್ತು ಗಾಂಧಿ ನಡುವೆ ನಡೀತದೆ. ಜನರಲ್ ಸ್ಮಟ್ಸ್ ಗಾಂಧಿಯವರಿಗೆ ವಿದ್ರೋಹದ ಕೆಲಸವನ್ನು ಕೂಡ ಮಾಡ್ತಾನೆ, ಗಾಂಧಿಯವರನ್ನು ನಂಬಿ ಮೋಸ ಮಾಡ್ತಾನೆ. ಇದರಿಂದ ಗಾಂಧಿಯವರ ಬಗ್ಗೆ ಅಫ್ಘಾನಿಸ್ತಾನದ ಪಠಾಣರು ಕೋಪಗೊಳ್ತಾರೆ, ಹಲ್ಲೆ ಮಾಡುವುದಕ್ಕೆ ಹೋಗ್ತಾರೆ, ಹೊಡೀತಾರೆ ಕೂಡ. ಇಂಥ ಅನೇಕ ಘಟನೆಗಳು ದಕ್ಷಿಣ ಆಫ್ರಿಕಾದಲ್ಲಿ ನಡೀತವೆ. ಇರಲಿ, ನಾನು ಅದರ ಚರ್ಚೆಗೆ ಹೋಗ್ತಾ ಇಲ್ಲ. ಈ ಜನರಲ್ ಸ್ಮಟ್ಸ್ ಗಾಂಧಿಯವರನ್ನು ಅರೆಸ್ಟ್ ಮಾಡಿ ಇಟ್ಟ ಜೈಲಿನ ಬ್ಯಾರಕ್ನ ಮುಂದೆ ಪ್ರತಿ ದಿವಸ ನಡ್ಕೊಂಡು ಹೋಗ್ತಾನೆ, ನಡ್ಕೊಂಡು ಬರ್ತಾನೆ. ಗಾಂಧಿಯವರು ಸರಳುಗಳ ಹಿಂದಿನಿಂದ ಜನರಲ್ ಸ್ಮಟ್ಸ್ನ ಫುಟ್ ಸ್ಟೆಪ್ಪನ್ನು ಒಬ್ಸರ್ವ್ ಮಾಡ್ತಾರೆ. 3-4 ವರ್ಷಗಳ ಜೈಲು ವಾಸದ ನಂತರ ಗಾಂಧಿಯವರನ್ನು ಬಿಡುಗಡೆ ಮಾಡಿದಾಗ ಗಾಂಧಿಯವರು ಜನರಲ್ ಸ್ಮಟ್ಸ್ಗೆ ಒಂದು ಗಿಫ್ಟ್ ಕೊಡ್ತಾರೆ. ನಾನು ನಿನಗೊಂದು ಉಡುಗೊರೆ ಕೊಡ್ತಾ ಇದ್ದೀನಿ, ನೀವು ಅದನ್ನು ನಿರಾಕರಿಸಬಾರದು ಜನರಲ್ ಸ್ಮಟ್ಸ್ ಅಂತ ಗಾಂಧಿ ಹೇಳ್ತಾರೆ. ಈ ಕೈದಿ ನನಗೇನು ಉಡುಗೊರೆ ಕೊಡಬಲ್ಲ ಅಂತ ನಿರ್ಲಕ್ಷ್ಯದಿಂದ, ತಿರಸ್ಕಾರದಿಂದ ಸ್ಮಟ್ಸ್ ಏನು ತಂದಿದ್ದೀರಿ ಅಂತ ಕೇಳ್ತಾನೆ. ಒಂದು ಜೊತೆ ಚಪ್ಪಲಿ. ತನ್ನನ್ನು ಇರಿಸಲಾಗಿದ್ದ ಜೈಲಿನ ಮುಂದೆ ನಡೆದುಕೊಂಡು ಹೋಗುತ್ತಿದ್ದ ಜನರಲ್ ಸ್ಮಟ್ಸ್ನ ಪಾದದ ಅಳತೆಯನ್ನು ತನ್ನ ಕಣ್ಣಿಂದಲೇ ಗ್ರಹಿಸಿದ ಗಾಂಧಿ ಜನರಲ್ ಸ್ಮಟ್ಸ್ನ ಪಾದಕ್ಕೆ ಕರೆಕ್ಟಾಗಿ ಸೆಟ್ಟಾಗುವ ಒಂದು ಚರ್ಮದ ಚಪ್ಪಲಿಯನ್ನು ಮಾಡಿಕೊಟ್ಟಿದ್ದಾರೆ. ಸ್ಮಟ್ಸ್
ತನ್ನ ಬೂಟ್ ಕಳಚಿ ಆ ಚಪ್ಪಲಿಯನ್ನು ಹಾಕ್ತಾನೆ. ಅಷ್ಟು ಪರ್ಫೆಕ್ಟ್ ಆಗಿದೆ ಅದು. ಹಿ ವಾಸ್ ಟೇಕನ್ ಎ ಬ್ಯಾಕ್. ಗಾಂಧಿ ರಿಲೀಸ್ ಆಗ್ತಾರೆ, ಆಮೇಲೆ ಇಂಡಿಯಾಕ್ಕೆ ಬರ್ತಾರೆ. ಆನಂತರದ ಕಥೆಗಳೆಲ್ಲ ನಿಮ್ಗೆ ಗೊತ್ತು. ಗಾಂಧಿಯವರ 75ನೇ ವರ್ಷದ ಹುಟ್ಟುಹಬ್ಬದ ದಿವಸ ಜನರಲ್ ಸ್ಮಟ್ಸ್ ಒಂದು ಲೆಟರ್ ಬರೀತಾನೆ. ಮಹಾತ್ಮ ಆ ಘಟನೆಯನ್ನು ನೆನಪು ಮಾಡ್ತಾರೆ ಆ ಪತ್ರದಲ್ಲಿ. ಸೌತ್ ಆಫ್ರಿಕಾದಲ್ಲಿ ಏನಾಯಿತು ಅಂತ. ನನ್ನ ಪಾದದ ಅಳತೆಯನ್ನು ಕಣ್ಣಂಚಿನಲ್ಲೇ ನೋಡಿ ನೀವು ಸಿದ್ಧಪಡಿಸಿಕೊಟ್ಟ ಈ ಚರ್ಮದ ಚಪ್ಪಲಿಯನ್ನು ನಾನು ನಿಮಗೆ ಇವತ್ತು ವಾಪಸ್ ಕಳಿಸ್ತಾ ಇದ್ದೇನೆ. ಇದನ್ನು ಧರಿಸುವುದಕ್ಕೆ ನಾನು ಯೋಗ್ಯನಲ್ಲ. ಇಷ್ಟು ದಿವಸ ಈ ಚಪ್ಪಲಿಗಳನ್ನು ನಾನು ಧರಿಸಿದ್ದೆ. ಯಾವತ್ತು ನೀವು ಈ ಪ್ರಪಂಚದಲ್ಲಿ ಮಹಾತ್ಮ ಎಂದು ಉದ್ಘಾಟನೆ ಆದಿರೋ ಅವತ್ತು ಈ ಚಪ್ಪಲಿಯನ್ನು ನಾನು ನನ್ನ ದೇವರ ಕೋಣೆಯಲ್ಲಿ ಇಟ್ಟಿದ್ದೆ. ಇವತ್ತು ಆ ದೇವರಿಗೆ ನಾನು ಅದನ್ನು ಮರಳಿ ಸಮರ್ಪಿಸ್ತಾ ಇದ್ದೇನೆ. ಇದು ನಾನು ಕೊಡೋ ಮೊದಲನೇ ಅನೆಕ್ಡೋಟ್. ಎರಡನೇದು, 1919 ಫೆಬ್ರವರಿಯಲ್ಲಿ, ನಿಮಗೆ ಇಂಟ್ರೆಸ್ಟ್ ಇದೆಯಾ ಸ್ಟೂಡೆಂಟ್ಸ್ಗೆ? ಓಕೆ. 1919 ಫೆಬ್ರವರಿಯಲ್ಲಿ ಬ್ರಿಟಿಷ್ ನ್ಯಾಯಾಧೀಶ ರೌಲತ್ ಎಂಬವರು ಒಂದು ದೇಶದ್ರೋಹದ ಕಾನೂನನ್ನು ಸಿದ್ಧಪಡಿಸ್ತಾರೆ. ಸೌತ್ ಕೇಂದ್ರದಲ್ಲಿ ಸ್ವಲ್ಪ ಹೆಚ್ಚು ಮುಕ್ತವಾಗಿ ಮಾತಾಡೋದು ಕಷ್ಟ. ದೇಶದ್ರೋಹದ ಕಾನೂನು ಅಂದರೆ ಏನು ಅಂತ ನೀವು ಸ್ವಲ್ಪ ಗೂಗಲ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ನಿಮಗೂ ಸ್ವಲ್ಪ ಕೆಲಸ ಇರಲಿ ಅಲ್ವಾ, ಎಲ್ಲ ನಾನೇ ಹೇಳೋದು ಯಾಕೆ ಇರಲಿ. ಸಂಕ್ಷಿಪ್ತವಾಗಿ ಇಷ್ಟು ಹೇಳ್ಬೋದು. ಈಗ ಟಾಗೋರ್ ಪಾರ್ಕಿನ ಮುಂದೆ ನೀವು ಹೋಗ್ತಾ ಇದ್ದೀರಿ. ನಾಗೇಶ್ ಅಣ್ಣ ನಿಮಗೊಂದು ಪ್ಯಾಂಪ್ಲೆಟ್ ಕೊಡ್ತಾರೆ. ನೀವು ಅದನ್ನು ಓದುವುದೂ ಇಲ್ಲ. ವುಡ್ಲ್ಯಾಂಡ್ಸಿಗೆ ಹೋಗುವಾಗ ಅಲ್ಲಿ ಗೋಳಿ ಬಜೆ ತಿಂದು ಕೈ ಒರೆಸ್ಲಿಕ್ಕೆ ಆದೀತು ಅಂತ ಹೇಳಿ ಆ ಪ್ಯಾಂಪ್ಲೆಟನ್ನು ಮಡಚಿ ಕಿಸೆಯಲ್ಲಿ ಇಡ್ತೀರಿ. ಆ ಪ್ಯಾಂಪ್ಲೆಟಲ್ಲಿ ಏನಿದೆ ಅಂದರೆ ದೇಶದ ಬಿಡುಗಡೆ, ಸ್ವಾತಂತ್ರ್ಯ ಹೋರಾಟ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲವು ಸೂಚನೆಗಳಿರ್ತವೆ. ಸ್ವದೇಶಿ ವಸ್ತುಗಳ ಬಳಕೆ, ವಿದೇಶಿ ವಸ್ತುಗಳ ನಿರಾಕರಣ ಇತ್ಯಾದಿ ಕೆಲವು ಸೂಚನೆಗಳಿರ್ತವೆ. ಅವರೊಬ್ಬರು ಫ್ರೀಡಮ್ ಫೈಟರ್ ಅಂತ ಭಾವಿಸ್ಕೊಳ್ಳಿ. ಪೊಲೀಸರು ಬಂದು ನೀವು ಕಿಸೆಯಲ್ಲಿ ಇಟ್ಟುಕೊಂಡಿದ್ದ ಈ ಪ್ಯಾಂಪ್ಲೆಟ್ನ ಕಾರಣಕ್ಕಾಗಿ ನಿಮ್ಮನ್ನು ಜೈಲಿಗೆ ಹಾಕ್ಬೋದು. UAPA ಆ್ಯಕ್ಟ್ ಏನು ಹೇಳುತ್ತಂದರೆ, ಪ್ರೈಮಾ ಫೇಸ್ನಲ್ಲಿ ಎವಿಡೆನ್ಸ್ ಇದ್ದರೆ ಸಾಕು, ಯಾವ ವಿಚಾರಣೆಯೂ ಇಲ್ಲ, ನಿಮ್ಮನ್ನು ನಾನು ಜೈಲಿಗೆ ಹಾಕ್ಬೋದು. ಇದು ರೌಲತ್ ತಂದಿದ್ದ ಕಾಯ್ದೆ. ಈಗ ನೀವು ಸ್ವಲ್ಪ ಸಂಬಂಧ ಬೆಳೆಸ್ಕೊಳ್ಳಿ. ಈ ಕಾಯ್ದೆಯನ್ನು ಮಹಾತ್ಮ ಗಾಂಧಿ ತೀವ್ರವಾಗಿ ವಿರೋಧಿಸ್ತಾರೆ. ಇದರ ವಿರುದ್ಧ ದೇಶದಾದ್ಯಂತ 1919 ಏಪ್ರಿಲ್ 6ರಂದು ಗಾಂಧಿ ರಾಷ್ಟ್ರವ್ಯಾಪಿ ಹರತಾಳಕ್ಕೆ ಕರೆ ಕೊಡ್ತಾರೆ. ಆವಾಗಿನ ಸನ್ನಿವೇಶ ಗಮನಿಸಿ ಮಕ್ಕಳೇ. ಏಪ್ರಿಲ್ 6ರಂದು ಇದರ ವಿರುದ್ಧ ಹರತಾಳ ಮಾಡಬೇಕು ಅಂತ ಗಾಂಧಿ ಕರೆ ಕೊಟ್ಟಿದ್ದರು. ಮತ್ತು ಈ ದೇಶದ್ರೋಹ ಕಾಯ್ದೆಯ ವಿರುದ್ಧ ನೀವೆಲ್ಲ ನಿಮ್ಮ ಪೊಸಿಷನ್ಗಳನ್ನು ತ್ಯಜಿಸಿ ಹೊರಗೆ ಬನ್ನಿ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಮತ್ತು ಇನ್ನೂ ಅನೇಕ ಕಾಂಗ್ರೆಸ್ ನಾಯಕರಿಗೆ ಗಾಂಧಿ ಕರೆ ಕೊಟ್ಟರು. ಮೊಹಮ್ಮದ್ ಅಲಿ ಜಿನ್ನಾ, ಮದನ್ ಮೋಹನ್ ಮಾಳವೀಯ ಅವರೆಲ್ಲರೂ ಕೂಡ ತಮ್ಮ ಶಾಸನಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರೆ. ಚಕ್ರವರ್ತಿ ಸಿ ರಾಜಗೋಪಾಲಾಚಾರಿ ಗಾಂಧಿಯವರ ಬೆಂಬಲಕ್ಕೆ ಬಂದು ನಿಲ್ತಾರೆ. ಮೋತಿಲಾಲ್ ನೆಹರು ಗಾಂಧಿಯವರ ಜೊತೆಗೆ ನಿಲ್ಲುವುದಕ್ಕೆ ನಿರಾಕರಿಸ್ತಾರೆ. ಜವಾಹರ್ಲಾಲ್ ನೆಹರು ತನ್ನ ಸಂಪೂರ್ಣ ಬೆಂಬಲ ಗಾಂಧಿಯವರಿಗೆ ಇದೆ ಅಂತ ಹೇಳ್ತಾರೆ. ವಿಚಿತ್ರವಾದ ಬೆಳವಣಿಗೆಗಳು.
ಕೆಲವು ಹಿರಿಯ ಕಾಂಗ್ರೆಸ್ ನಾಯಕರು ಇಂಥ ಹರತಾಳವನ್ನು ಮಾಡೋದಾದರೆ ನಾವು ಕಾಂಗ್ರೆಸ್ನಲ್ಲಿ ಇರುವುದಿಲ್ಲ ಅಂತ ಹೇಳಿ 1919ರಲ್ಲೇ ಕಾಂಗ್ರೆಸ್ನ ಹೊರಗೆ ಬಂದು ಲಿಬರಲ್ ಪಾರ್ಟಿ ಅನ್ನೋ ಒಂದು ಪಾರ್ಟಿಯನ್ನು ಸ್ಥಾಪಿಸ್ತಾರೆ. ಪಾರ್ಟಿಯ ಒಳಗಡೆ ಇಂಥದ್ದೆಲ್ಲ ನಡೀತಿರ್ತದೆ. ದೇಶದಾದ್ಯಂತ ಹರತಾಳಕ್ಕೆ ಸಂಬಂಧಪಟ್ಟ ಕೆಲಸ ನಡೀತಿರ್ತದೆ. ದೆಹಲಿಯ ಜುಮ್ಮಾ ಮಸೀದಿಯಲ್ಲಿ ಅಲ್ಲಿಯ ಮುಖ್ಯ ಅವರನ್ನೇನಂತ ಹೇಳ್ತಾರೆ, ಧರ್ಮಗುರು ಹಕೀಮ್ ಅಜ್ಮಲ್ ಖಾನ್ ಸ್ವಾಮಿ ಶ್ರದ್ಧಾನಂದ ಎನ್ನುವರನ್ನು, ಸ್ವಾಮಿ ನೀವು ಮಸೀದಿಗೆ ಬನ್ನಿ ಶುಕ್ರವಾರದ ದಿವಸ, ನಮ್ಮ ಜನರನ್ನು ಉದ್ದೇಶಿಸಿ ಈ ರೌಲತ್ ಆ್ಯಕ್ಟ್ನ ಬಗ್ಗೆ ಮಾತನಾಡಿ ಅಂತ ಕೇಳ್ತಾರೆ. ಸ್ವಾಮಿ ಶ್ರದ್ಧಾನಂದ ದೆಹಲಿಯ ಜುಮ್ಮಾ ಮಸೀದಿಗೆ ಹೋಗ್ತಾರೆ. ಅಜ್ಮಲ್ ಖಾನ್ ಮತ್ತು ಶ್ರದ್ಧಾನಂದ ಇಬ್ಬರೂ ಕೂಡ ಮಸೀದಿಯಲ್ಲಿ ನೆರೆದಿರುವ ಅಷ್ಟೂ ಜನ, ಸಾವಿರಾರು ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲಿ ಗಲಾಟೆ ಶುರುವಾಗುತ್ತೆ, ಪೊಲೀಸ್ ಫೈರಿಂಗ್ ಆಗುತ್ತೆ, 8 ಜನ ಸಾಯ್ತಾರೆ. ದೆಹಲಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ನೀವು ಬನ್ನಿ ಗಾಂಧಿ ಅಂತ ಮಹಾತ್ಮ ಅವರಿಗೆ ಟೆಲಿಗ್ರಾಮ್ ಬಿಡ್ತಾರೆ. ಗಾಂಧಿ ಆಗಷ್ಟೇ ಎಂಟ್ರಾಗಿರೋದಷ್ಟೇ ಸೌತ್ ಆಫ್ರಿಕಾದಿಂದ. ಗಾಂಧಿಯವರು ಹೇಳ್ತಾರೆ, ಯಾವ ಕಾರಣಕ್ಕೂ ಕೂಡ ಪ್ರಭುತ್ವದ ವಿರುದ್ಧದ ಹೋರಾಟದಲ್ಲಿ ಹಿಂಸೆಯನ್ನು ಮಾಡಬಾರದು, ಹಿಂಸೆಯನ್ನು ಮಾಡುವ ಯಾವ ಸಂಘಟನೆ ಜೊತೆಗೂ ನಾನಿಲ್ಲ ಅಂತ ಘೋಷಿಸ್ತಾರೆ. ಏಪ್ರಿಲ್ 6ರಂದು ಅವರು ಪಂಜಾಬ್ಗೆ ಹೋಗಬೇಕಾಗಿದೆ. ಅಮೃತಸರದಲ್ಲಿ ಏಪ್ರಿಲ್ 9ಕ್ಕೆ ಪಂಜಾಬ್ನಲ್ಲಿ ಏಪ್ರಿಲ್ 9ರಂದು ಇದರ ವಿರುದ್ಧ ಒಂದು ಬಹಳ ದೊಡ್ಡ ಪ್ರತಿಭಟನೆಯನ್ನು ಗಾಂಧಿಯವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು. ಗಾಂಧಿಯವರು ಅಮೃತಸರಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಏಪ್ರಿಲ್ 5ರಂದು ಗಾಂಧಿಯವರನ್ನು ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ಪಂಜಾಬ್ನ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಸೈನಿಕರು ಮೊದಲ ಜಾಗತಿಕ ಮಹಾಯುದ್ಧದಲ್ಲಿ ತಮ್ಮ ಪ್ರಾಣ ಕಳ್ಕೊಂಡಿದ್ದರು. ಹಾಗಾಗಿ ಇಡೀ ಪಂಜಾಬಿನ ಜನರಿಗೆ ಅನ್ಯಾಯವಾಗಿ ನಮ್ಮ ಯುವಕರು ಯಾವುದೋ ದೇಶದ ಯುದ್ಧಕ್ಕಾಗಿ ಹೋರಾಡಿ ಸತ್ರಲ್ಲ ಎನ್ನುವ ವೇದನೆಯ ಸಂಕಟದ ಜೊತೆಗೆ ಅನೇಕ ಸಂಗತಿಗಳು ಕೂಡ ಅವರನ್ನು ಭಾವಪರವಶರನ್ನಾಗಿಸಿದ್ವು. ಏಪ್ರಿಲ್ 9ಕ್ಕೆ ಹರತಾಳ ಇದ್ದದ್ದು. ಏಪ್ರಿಲ್ 6ಕ್ಕೆ ಗಾಂಧಿಯವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣವೇ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗುತ್ತೆ. ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಹಲ್ಲೆಯಾಗತ್ತೆ, ಬ್ರಿಟಿಷ್ ಆಫೀಸ್ಗಳನ್ನು ಸುಡ್ತಾರೆ. ಕೆಲವು ಬ್ರಿಟಿಷ್ ಅಧಿಕಾರಿಗಳನ್ನು ಈ ಪ್ರತಿಭಟನಾಕಾರರು ಕೊಲ್ತಾರೆ. ಆಗ ಬಂದವನೇ ಜನರಲ್ ಡಯರ್. ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಿ ಬಂದವನೇ ಜನರಲ್ ಡಯರ್. ಜನರಲ್ ಡಯರ್ ಏನು ಮಾಡಿದ ನಿಮಗೆಲ್ಲರಿಗೂ ಕೂಡ ಅದು ಗೊತ್ತಿರೋ ವಿಷಯವೇ. ನಾನು ಅದನ್ನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಈಗ ಜಲಿಯನ್ವಾಲಾ ಬಾಗ್ನಲ್ಲಿ 370 ಜನರನ್ನು ಶೂಟ್ ಮಾಡಿ ಕೊಲ್ಲಲಾಗಿತ್ತು. 1137 ಜನರು ಅವತ್ತು ಗಂಭೀರವಾಗಿ ಗಾಯಗೊಂಡಿದ್ದರು. ಅವರಿನ್ನು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿಗೆ ಅವರು ತಲುಪಿದ್ರು. ಇಷ್ಟು ವ್ಯಾಪಕವಾದಂತಹ ಹಿಂಸಾಚಾರ ನಡೆದ ಪಂಜಾಬ್ನಲ್ಲೇ ಡಿಸೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿವೇಶನ ನಡೀತದೆ ಅಮೃತಸರದಲ್ಲಿ. ಅಲ್ಲಿ 2 ನಿರ್ಣಯಗಳನ್ನು ಆ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಸ್ವೀಕರಿಸಿತ್ತು. ಚರ್ಚೆಗೆ ಎತ್ಕೊಂಡಿತ್ತು. ಮೊದಲನೆಯದ್ದು, ಬ್ರಿಟಿಷ್ ಸರ್ಕಾರ ಪಂಜಾಬ್ನಲ್ಲಿ ನಡೆಸಿದ ನರಮೇಧವನ್ನು ಅತ್ಯುಗ್ರ ಶಬ್ದಗಳಲ್ಲಿ ಖಂಡಿಸುವುದು. 2ನೇ ನಿರ್ಣಯ, ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಭಾರತೀಯರು ನಡೆಸಿದ ಹಿಂಸೆಯನ್ನು ಕೂಡ ಅಷ್ಟೇ ಉಗ್ರ ಶಬ್ದಗಳಲ್ಲಿ ಖಂಡಿಸುವುದು ಎನ್ನುವ 2 ನಿರ್ಣಯಗಳು ಅವತ್ತು ಅಲ್ಲಿ ಮಂಡನೆಯಾದವು. ಪ್ರಚಂಡ ಸರ್ವಾನುಮತದೊಂದಿಗೆ ಮೊದಲನೇ ನಿರ್ಣಯ ಪಾಸಾಗತ್ತೆ, 2ನೇ ನಿರ್ಣಯ ಬಿದ್ದು ಹೋಗುತ್ತೆ. ಅಷ್ಟೂ ಜನ ಕೂಡ ಈ 2ನೇ ನಿರ್ಣಯ ಪಾಸಾಗಬಾರ್ದು, ಇದನ್ನು ಆನಿ ಬೆಸೆಂಟ್ನವರೇ ತಯಾರು ಮಾಡಿರಬೇಕು. ಯಾಕೆಂದರೆ ಅವರು ಬ್ರಿಟಿಷ್ ಪ್ರಭುತ್ವದ ಬಗ್ಗೆ ಸ್ವಲ್ಪ ಮೃದು ಧೋರಣೆ ಹೊಂದಿದ್ದಾರೆ. ಹಾಗಾಗಿ ಯುರೋಪಿಯನ್ ಹಿನ್ನೆಲೆಯ ಆನಿ ಬೆಸೆಂಟ್ರವರು ಈ ನಿರ್ಣಯವನ್ನು
ಸಿದ್ಧಪಡಿಸಿದ್ದಾರೆ. ಹಾಗಾಗಿ ಈ ನಿರ್ಣಯದ ವಿರುದ್ಧ ನಮ್ಮ ಸಹಮತ ಇಲ್ಲ ಎನ್ನುವ ತೀರ್ಮಾನಕ್ಕೆ ಅವರು ಬಂದು ಎರಡನೇ ನಿರ್ಣಯಕ್ಕೆ ಸೋಲಾಗುವ ಹಾಗೆ ಮಾಡಿದರು. ಈ ವಿಷಯ ಗಾಂಧಿಯವರಿಗೆ ಗೊತ್ತಾಗತ್ತೆ. ಅಧಿವೇಶನದ ಎರಡನೇ ದಿವಸ ಗಾಂಧಿಯವರು ವೇದಿಕೆಗೆ ಬರ್ತಾರೆ. ಗಾಂಧಿಯವರು ಬಂದುಬಿಟ್ಟು ಹೇಳ್ತಾರೆ, ಸರ್ಕಾರ ಬುದ್ಧಿಗೆಟ್ಟು ವರ್ತಿಸಿದೆ ನಿಜ, ಆದರೆ ನಾವು ಪ್ರತಿಕ್ರಿಯಿಸಿದ ರೀತಿ ಹೇಗೆ ಭಿನ್ನವಾಗಿದೆ. ಪ್ರತಿಭಟನಾಕಾರರಾದ ನಮಗೂ ಬ್ರಿಟಿಷ್ ಸರ್ಕಾರಕ್ಕೂ ಹಿಂಸೆಯನ್ನು ನಡೆಸುವಲ್ಲಿ ಯಾವ ವ್ಯತ್ಯಾಸ ಇದೆ? ನಾವು ಅವರು ಒಂದೇ ಆಗಿದ್ದೇವೆ. ಹಾಗಾಗಿ ನೀವು ಬ್ರಿಟಿಷ್ ನಾಗರಿಕರ ವಿರುದ್ಧ ನಡೆಸುವ ಹಿಂಸೆಯೂ ಕೂಡ ಅತ್ಯಂತ ಖಂಡನೀಯವೇ ಮತ್ತು ಇದು ನನ್ನ ಹಿಂದೂ ಧರ್ಮ ನನಗೆ ಕಲಿಸಿಕೊಟ್ಟಿರುವಂತಹ ನೈತಿಕತೆಯ ಪಾಠ ಅಂತ ಗಾಂಧಿ ಹೇಳ್ತಾರೆ. ಯಾವ ನಿರ್ಣಯ ಮೊದಲನೇ ದಿವಸ ಸರ್ವಾನುಮತದಿಂದ ಸೋತು ಹೋಗಿತ್ತೋ ಮರುದಿವಸ ಅದೇ ನಿರ್ಣಯ ಗಾಂಧಿಯವರು ಮಾತನಾಡಿದ ಬಳಿಕ ಸರ್ವಾನುಮತದಿಂದ ಅಂಗೀಕರಿಸಲ್ಪಡುತ್ತೆ. ಇದು ಮಹಾತ್ಮ ಅವರು ಪ್ರತಿನಿಧಿಸಿದ ಹಿಂದೂ ಧರ್ಮದ ನಿಜವಾದ ತಿರುಳು. ಅಲ್ಲಿ ಸ್ವ ಮತ್ತು ಅನ್ಯ ಎನ್ನುವುದು ಇಲ್ಲ. ಈಗ ನಾನು ಆರಂಭದಲ್ಲಿ ಹೇಳಿದ ಮಹಾತ್ಮ ಹೇಗೆ ಒಬ್ಬ ಅದ್ವೈತ ತತ್ವದ ದಾರ್ಶನಿಕ ಎನ್ನುವುದನ್ನು ನೀವೀಗ ಕನೆಕ್ಟ್ ಮಾಡ್ಕೋಬೇಕು. ಯಾವುದನ್ನು ನಾವು ಸಂಕಟಗಳಿಲ್ಲದ ನೆಮ್ಮದಿಯ ಕಾಲ ಎಂದು ಭಾವಿಸಿರ್ತೇವೋ ಅಲ್ಲಿ ತಳಮಳಗಳಿರಲ್ಲ, ಪ್ರಶ್ನೆಗಳಿರಲ್ಲ, ಆತಂಕಗಳಿರಲ್ಲ, ಹೊಸ ಮಾತು, ಹೊಸ ಅರ್ಥ ಅಲ್ಲಿ ಹುಟ್ಟುವುದಿಲ್ಲ. ಆದರೆ ಯಾವುದು ವಿಷಮವಾದ ಕಾಲವೋ ಅಲ್ಲಿ ಎಲ್ಲ ಬಗೆಯ ಹೊಸ ಮಾತುಗಳು ಹುಟ್ಟಿಕೊಳ್ಳುತ್ತವೆ, ಹಳೆಯ ಮಾತುಗಳಿಗೆ ಹೊಸ ಅರ್ಥವೂ ಬರ್ತದೆ. ನೋಡಿ, ಬ್ರಿಟಿಷ್ ಪೂರ್ವ ಕಾಲದಲ್ಲಿ ನಾವು ಎನ್ನುವ ಕನ್ನಡ ಪದಕ್ಕೆ ಇರುವ ಅರ್ಥ ಏನು? ನಾವು ಬ್ರಾಹ್ಮಣರು, ನಾವು ಪೂಜಾರಿಗಳು, ನಾವು ಬಂಟರು, ನಾವು ಕಾಯಸ್ಥರು, ನಾವು ರಜಪೂತರು, ಹೀಗೆ ನಾವು ಎನ್ನುವ ಪದಕ್ಕೆ ಇದ್ದ ಅರ್ಥ ಇದು. ಬ್ರಿಟಿಷರು ಬಂದ ಮೇಲೆ ಸ್ವಾತಂತ್ರ್ಯ ಹೋರಾಟ ನಮ್ಮಲ್ಲಿ ನಿಧಾನವಾಗಿ ದೇಶದುದ್ದಕ್ಕೂ ಕೂಡ ಹರಡಿಕೊಂಡು ಬಂದಾಗ ಆಗ ನಾವು ಎನ್ನುವ ಪದಕ್ಕೆ ಬಂದ ಅರ್ಥ ಏನು? ನಾವು ಅಂದರೆ ಭಾರತೀಯರು, ವಿ ದ ಪೀಪಲ್ ಆಫ್ ಇಂಡಿಯಾ. ಹಳೆಯ ಪದ ಹೊಸ ಅರ್ಥ. ಹಾಗಾದರೆ ಹಳೆಯ ಪದಕ್ಕೆ ಹೊಸ ಅರ್ಥ ಹುಟ್ಟಿದ್ದು ಎಲ್ಲಿ? ವಿಷಮ ಸನ್ನಿವೇಶದಲ್ಲಿ ಎನ್ನುವುದನ್ನು ನಾವು ಗಮನಿಸಬೇಕು. ಈ ಸಂದರ್ಭದಲ್ಲಿ ಒಂದೇ ಒಂದು ಕವನ, ನನ್ನ ಟೈಮ್ ಆಯಿತಾ? ನಾನು ಇನ್ನೊಂದು 5 ನಿಮಿಷ ಮಾತಾಡ್ಬೋದಾ? ಇಂಟ್ರೆಸ್ಟ್ ಇದೆ ತಾನೇ ನಿಮಗೆ? ಓಕೆ, ಈಗ ಅಷ್ಟು ಬಲವಾಗಿ ಹೌದು ಅಂತ ಬಂದಿಲ್ಲ, ನಂಗೆ ಗೊತ್ತಾಯಿತು. ಅನಂತಮೂರ್ತಿಯವರ ಒಂದು ಕವನ ಇದೆ. ಆ ಕವನದ ಹೆಸರು ಊರು ದೇಶ ಅಂತ. ಭಾಳ ಜನ ಈ ಕವನವನ್ನು ಗಮನಿಸಿರ್ತಾರೆ, ಆದರೆ ಅಷ್ಟಾಗಿ ಗಮನಿಸಿಲ್ಲ. ಆ ಕವನ ಹೀಗಿದೆ, ಯಾಕೆ ನಾನು ಕೊನೆಗೂ ನನ್ನ ಕೊಟ್ಟ ಟಾಪಿಕ್ಗೆ ಕನೆಕ್ಟ್ ಮಾಡಬೇಕಲ್ಲ. ಸತ್ತು ಬದುಕಿ ಊರು, ಸೋತು ಗೆದ್ದು ದೇಶ. ಐ ರಿಪೀಟ್, ಸತ್ತು ಬದುಕಿ ಊರು, ಸೋತು ಗೆದ್ದು ದೇಶ. ಒಳದಾರಿ ತುಳಿದು ಊರು, ಹೆದ್ದಾರಿ ತಿಳಿದು ದೇಶ. ಗೊತ್ತಾಗಿ ಇರೋದು ಊರು, ಗುರಿಯಾಗಿ ಉಳಿಯುವುದು ದೇಶ. ಎಣ್ಣಿ ಎಣ್ಣಿ ಊರು, ಸ್ತುತಿಸಿ ಸ್ತುತಿಸಿ ದೇಶ. ಹರಟಿ ಊರು, ಸ್ತುತಿಸಿ ದೇಶ.
ಒಂದು ಮಮತೆಗೆ, ಇನ್ನೊಂದು ಘನತೆಗೆ. ಬದುಕಿದ್ದು ಊರು, ಭಾವಿಸಿದ್ದು ದೇಶ. ಒಂದು ಕಥೆ, ಇನ್ನೊಂದು ಇತಿಹಾಸ. ಈ ಕವನವನ್ನು ಹೀಗೆ ಹೇಳಿದರೆ ಇದು ನಿಮಗೆ ಅರ್ಥ ಆಗಲಿಕ್ಕೆ ಸ್ವಲ್ಪ ಕಷ್ಟ. ಅರ್ಥ ಆಗಲ್ಲ ಅಂತ ಹೇಳಲ್ಲ ನಾನು, ಸ್ವಲ್ಪ ಕಷ್ಟ. ಆದರೆ ನಮ್ಮ ಸರ್ಕಾರ ಕೃಷಿಗೆ ಸಂಬಂಧಪಟ್ಟಂತಹ 3 ಕಾಯ್ದೆಗಳನ್ನು ತಂದಾಗ ದೇಶದಾದ್ಯಂತ ರೈತರೆಲ್ಲ ಹೋಗಿ ದೆಹಲಿಯಲ್ಲಿ ಬೀಡಿಬಿಟ್ರಲ್ಲ. ಆ ಚಳವಳಿ ನೆನಪಿದೆಯಾ ನಿಮಗೆ? ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದ ಬಹಳ ದೊಡ್ಡ ಮೊದಲ ಅಹಿಂಸಾತ್ಮಕ ಹೋರಾಟ ಅದು. ನಾನು ಈ ಇಡೀ ಕವನವನ್ನು ಆ ರೈತ ಹೋರಾಟದ ಜೊತೆಗೆ ಕನೆಕ್ಟ್ ಮಾಡ್ತಾ ಬಂದೆ. ಆಗ ನನಗೆ ಗೋಚರಿಸಿದ ಲೋಕವೇ ಬೇರೆ. ಸತ್ತು ಬದುಕಿ ಊರು, ಸೋತು ಗೆದ್ದು ದೇಶ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ರೈತರಿಗೆ ಕೃಷಿಗೆ ಸಂಬಂಧಿಸಿದ ಈ 3 ಕೃಷಿ ಕಾಯ್ದೆಗಳನ್ನು ಅವರು ಕೃಷಿಕರ ಮರಣ ಶಾಸನವೆಂದೇ ಬಗೆದಿದ್ದಾರೆ. ಹಾಗಾಗಿ ಇದು ತಮ್ಮ ಸಾವು ಬದುಕಿನ ಪ್ರಶ್ನೆ ಎಂದು ತಿಳಿದಿದ್ದಾರೆ. ಸತ್ತು ಬದುಕಿ ಊರು. ಆದರೆ ಪ್ರಭುತ್ವಕ್ಕೆ ಈ ಪ್ರತಿಭಟನೆಗೆ ತಲೆಬಾಗುವುದೆಂದರೆ ಇದು ತನ್ನ ಸೋಲು ಗೆಲುವಿನ ಪ್ರಶ್ನೆ. ಸೋತು ಗೆದ್ದು ದೇಶ. ಹಾಗಾಗಿ ತನ್ನನ್ನು ಆರಿಸಿ ಕಳಿಸಿದ ಜನರಿಗೂ ತನಗೂ ಯಾವ ಬಗೆಯ ಸಂಬಂಧವೂ ಇಲ್ಲ ಎಂದು ಪ್ರಭುತ್ವ ಭಾವಿಸಿದೆ. ಹಾಗೆ ಕಢಾಖಂಡಿತವಾಗಿ ಅದು ಭಾವಿಸಿರುವುದರಿಂದಲೇ ಪ್ರಭುತ್ವಕ್ಕೆ ಸೋಲು ಗೆಲುವಿನ ಮಾನ ಅಪಮಾನದ ಪ್ರಶ್ನೆ ಬರಲು ಸಾಧ್ಯ. ತಾನು ಯಾರ ಕೆಲಸ ಮಾಡಲು ಬಂದಿದ್ದೇನೆ, ನಾನು ಯಾರ ಪರವಾಗಿ ಅಧಿಕಾರದಲ್ಲಿದ್ದೇನೆ, ಯಾವ ಕಲ್ಯಾಣಕ್ಕಾಗಿ ನಾನು ಅಧಿಕಾರದ ದಂಡವನ್ನು ಪ್ರಯೋಗಿಸಬೇಕು ಎಂಬ ಆತ್ಮವಿಮರ್ಶಾತ್ಮಕವಾದಂತಹ ಒಂದು ಒಳನೋಟ ನಮ್ಮನ್ನು ಆಳುವ ಪ್ರಭುತ್ವದಲ್ಲಿ ಇರ್ತಿದ್ದರೆ ಆಗ ಅದಕ್ಕೆ ತನ್ನ ಕಣ್ಣೆದುರೇ ಹೆಣವಾಗುತ್ತಿರುವ ತನ್ನದೇ ಪ್ರಜೆಗಳನ್ನು ನೋಡಿ ಅದು ತಳಮಳಕ್ಕೆ ಒಳಗಾಗ್ತಾ ಇತ್ತು. ಧರ್ಮ ಸಂಕಟದ ಲವಲೇಶವೂ ಇಲ್ಲದೆ ರೈತರ ಹೋರಾಟವನ್ನು ಬಗ್ಗು ಬಡಿಯಬೇಕು ಎಂದು ಹೊರಟಿರುವ ಸರಕಾರಕ್ಕೆ ಇದು ಸೋಲು ಗೆಲುವಿನ ಪ್ರಶ್ನೆ. ಪ್ರಭುತ್ವ ಊರಿನ ಹಂಗನ್ನು ತೊರೆದಿದೆ. 2ನೇ ಸಾಲು, ಒಳದಾರಿ ತುಳಿದು ಊರು, ಹೆದ್ದಾರಿ ತಿಳಿದು ದೇಶ. ಪ್ರಾಚೀನ ಕಾಲದಲ್ಲಿ ವೈರಿಗಳು ರಾಜಧಾನಿಗೆ ಲಗ್ಗೆ ಇಡಲು ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆಳುವ ಪ್ರಭುತ್ವ ಏನು ಮಾಡ್ತದೆ, ತನ್ನ ಕೋಟೆಯನ್ನು ಬಂದು ತಲುಪಬಹುದಾದ ಎಲ್ಲ ಹೆದ್ದಾರಿಗಳನ್ನು, ಮಾರ್ಗಗಳನ್ನು ಅದು ಬಂದ್ ಮಾಡಿ ಆಳವಾದ ಕಣಿವೆ ಕಂದಕಗಳನ್ನು ನಿರ್ಮಿಸಿ ಇತ್ಯಾದಿಗಳನ್ನು ಮಾಡುವುದನ್ನು ನಾವು ಕೇಳಿದ್ದೇವೆ. ಇಂತಹ ಯಾವ ತುರ್ತು ಪರಿಸ್ಥಿತಿ ಇಲ್ಲದೇ ಇದ್ದರೂ ಕೂಡ ನಮ್ಮ ಪ್ರಭುತ್ವದ ರಥ ಈಗಲೂ ಹರಿಯುವುದು ಹೆದ್ದಾರಿಗಳಲ್ಲೇ. ಹಾಗೆಯೇ ತನ್ನ ರಥ ಚಲಿಸುವಾಗ ಹೆದ್ದಾರಿಗಳ ಆಚೆ ಈಚೆ ಇರುವ ಕೊಳಕು ಕಾಣಬಾರದೆಂದು ಅದು ಹೆದ್ದಾರಿಗಳ ಉದ್ದಕ್ಕೂ ಗೋಡೆಯನ್ನೂ ಕಟ್ಟುತ್ತದೆ. ಅದು ಅನುಕೂಲ ಮತ್ತು ಅಪಾಯ ಎರಡೂ ಕೂಡ ಹೆದ್ದಾರಿಯ ಮೂಲಕವೇ ಬರ್ತದೆ ಎಂದು ಭಾವಿಸಿರುವ ಪ್ರಭುತ್ವ ದೇಶದ ನಾನಾ ಮೂಲೆಗಳಿಂದ ರೈತರು ದೆಹಲಿಗೆ ಧಾವಿಸಿ ಬರ್ತಾ ಇದ್ದಾಗ ಅವರು ರಾಜಧಾನಿಗೆ ತಲುಪದಂತೆ ಹೆದ್ದಾರಿಯುದ್ದಕ್ಕೂ ಕೂಡ ಹೆದ್ದಾರಿಗಳನ್ನು ಬಗೆದು ಮುಳ್ಳಿನ ಹಾಸುಗೆಯನ್ನು ನೆಟ್ಟು ಜನರು ಬಾರದಂತೆ ನೋಡಿಕೊಂಡಿತು, ತಡೆಗೋಡೆಗಳನ್ನು ನಿರ್ಮಿಸಿತು. ಆದರೆ ಜನ ದೇಶ ವಿದೇಶ ತಿರುಗದೆ, ವಿಶ್ವಕೋಶ ಓದದೆ, ಓಣಿ ಒರುಂಕು ತಿರುಗಿ ಲೋಕಾನುಭವ ಗಳಿಸಿಕೊಂಡಿರುವ ಜನ ಒಳದಾರಿ ಕಾಲುದಾರಿಗಳ ಮೂಲಕ ಅವರು ದೆಹಲಿಯನ್ನು ತಲುಪಿದರು. ಒಳದಾರಿ ತುಳಿದು ಊರು, ಹೆದ್ದಾರಿ ತಿಳಿದು ದೇಶ. 3ನೇ ಸಾಲು, ಗೊತ್ತಾಗಿ ಇರೋದು ಊರು, ಗುರಿಯಾಗಿ ಉಳಿಯುವುದು ದೇಶ. ದೈನಂದಿನ ರೈತಾಪಿ ಜನರ ಸಂಕಟದ ಬದುಕಿನ ಅನುಭವಗಳನ್ನು ಬಲ್ಲ ರೈತರಿಗೆ, ಜನರಿಗೆ ಈ ತ್ರಿವಳಿ ಕಾಯ್ದೆಗಳು ಬೀರುವ ಪರಿಣಾಮ ಗೊತ್ತಿತ್ತು, ಇದರ ದುಷ್ಪರಿಣಾಮ ಗೊತ್ತಿತ್ತು. ಅವರಿಗೆ ಅವರ ಊರಿನ ಸಾಮಾಜಿಕ ಸಂಕೀರ್ಣತೆಯೂ ಗೊತ್ತಿತ್ತು. ಗೊತ್ತಾಗಿ ಇರುವುದು ಊರು. ಆದರೆ
ಎಲ್ಲ ಸಮಸ್ಯೆಗಳನ್ನು ಒಂದೇ ಏಟಿಗೆ ಪರಿಹರಿಸಬಲ್ಲ ಮಂತ್ರದಂಡವನ್ನು ನನ್ನ ಕೈಯಲ್ಲಿದೆ ಮತ್ತು ನಾನು ಈ ಮಂತ್ರದಂಡವನ್ನು ಪ್ರಯೋಗಿಸಿದರೆ ರಾಷ್ಟ್ರ ನಿರ್ಮಾಣಕ್ಕೆ ಸಂಬಂಧಿಸಿದ ದೊಡ್ಡ ಗುರಿಯೊಂದನ್ನು ಈಡೇರಿಸುತ್ತೇನೆ ಎಂಬ ವಿಶ್ವಾಸದಲ್ಲಿ ಪ್ರಭುತ್ವ ಇದೆ. ಗೊತ್ತಾಗಿ ಇರುವುದು ಊರು, ಗುರಿಯಾಗಿ ಉಳಿಯುವುದು ದೇಶ. 4ನೇದು, ಎಣ್ಣಿ ಎಣ್ಣಿ ಊರು, ಎಣಿಸಿ ಎಣಿಸಿ ದೇಶ. ಹರಟಿ ಹರಟಿ ಊರು, ಸ್ತುತಿಸಿ ಸ್ತುತಿಸಿ ದೇಶ. ಎಣ್ಣಿ ಅಂದರೆ ನಮ್ಮ ತುಳುವಿನ ಎಣ್ಣಿ, ಎಣ್ಣಿದು ಅಂತ ನಾವು ಹೇಳ್ತೀವಲ್ಲ, ಎಣ್ಣಿದು ಅಂತ. ಕಾಯ್ದೆ ಜಾರಿಗೊಂಡರೆ ಜನರ ಬದುಕು ಹೈರಾಣಾಗುವುದು ಖಚಿತ ಎಂಬುದನ್ನು ಅನುಭವದಿಂದ ಬಲ್ಲ ರೈತರು ಭವಿಷ್ಯವನ್ನು ಎಣ್ಣಿ ಎಣ್ಣಿ ವಿಹ್ವಲಗೊಂಡಿದ್ದಾರೆ. ಜನರು ಸಂಪೂರ್ಣ ನಂಬಿಕೆಯಿಂದ ರಾಜದಂಡವನ್ನು ಕೊಟ್ಟು ಅಧಿಕಾರಕ್ಕೆ ತಂದಿರುವ ಪ್ರಭುತ್ವ ಮಾತ್ರ ತನ್ನನ್ನು ಪೊರೆಯುವ ಕಾರ್ಪೊರೇಟ್ ದಣಿಗಳ ಉಗ್ರಾಣ ತುಂಬುವ ಉಗ್ರಾಣಿಯಂತೆ ತನ್ನ ಒಡೆಯರ ಕಾಸಿನ ಚೀಲಗಳಲ್ಲಿರುವ ನೋಟುಗಳನ್ನು ಎಣಿಸುವ ಗುಮಾಸ್ತನಂತೆ ಅದು ಕೆಲಸ ಮಾಡ್ತಾ ಇದೆ. ಎಣ್ಣಿ ಎಣ್ಣಿ ಊರು, ಎಣಿಸಿ ಎಣಿಸಿ ದೇಶ. ತನ್ನ ಬಾಳ್ವೆಯ ಸುಖ ಕಷ್ಟಗಳನ್ನು ತನ್ನವರೊಂದಿಗೆ ಹರಟಿ ನೀಗಿಕೊಳ್ಳಬಲ್ಲ ರೈತ ಈಗ ಏಗಲಾರದೆ, ತನ್ನ ಕಷ್ಟವನ್ನು ನೀಗಲಾರದೆ, ತನ್ನ ಸಂಕಷ್ಟವನ್ನು ಹೇಳುವುದಕ್ಕಾಗಿಯೇ ರಾಜಧಾನಿ ದೆಹಲಿಗೆ ಬಂದು ಕುಳಿತಿದ್ದಾನೆ. ತನ್ನ ಸುತ್ತಲವರ ಜೊತೆಗೆ ತನ್ನ ವಿಷಯಗಳನ್ನು ಹರಡ್ತಾ ಇದ್ದಾನೆ. ಆದರೆ ತನ್ನ ಸ್ತುತಿಗಷ್ಟೇ ಕಿವಿ ತೆರೆದುಕೊಂಡಿರು ಕುಳಿತಿರುವ ಪ್ರಭುತ್ವ ಎಲ್ಲದಕ್ಕೂ ಕಿವುಡಾಗಿದೆ, ಕುರುಡಾಗಿದೆ. ಅಧಿಕಾರವೆಂದರೆ ಬಹಳ ಶಕ್ತಿಯುತವಾದ ಮದ್ಯ, ಅದು ಎಂಥವರ ತಲೆಯನ್ನು ತಿರುಗಿಸ್ತದೆ ಎಂಬ ಬುದ್ಧನ ಮಾತು ನಮ್ಮ ಕಣ್ಣ ಮುಂದೆಯೇ ಅಭಿನೀತಗೊಳ್ತಾ ಇದೆ. 5ನೇ ಚರಣ, ಒಂದು ಮಮತೆಗೆ ಇನ್ನೊಂದು ಘನತೆಗೆ. ಭೂಮಿಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿರುವ ಎಲ್ಲ ರೈತರು ಇಟ್ಟುಕೊಂಡಿರುವ ಸಂಬಂಧ ಮಮತೆಯ ಸಂಬಂಧ. ಸಾವಿರಾರು ವರ್ಷಗಳ ನಾಗರಿಕತೆಯ ಇತಿಹಾಸವನ್ನು ಹೊಂದಿರುವ ಈ ದೇಶದ ಜೊತೆಗೆ ಪ್ರಭುತ್ವ ಇಟ್ಟುಕೊಂಡ ಸಂಬಂಧ ಘನತೆಯ ಸಂಬಂಧ. ಭಾರತದಂತಹ ದೇಶದಲ್ಲಿ ಘನತೆಯ ಬದುಕಿಗೆ ಸಂವಿಧಾನದ ಕಣ್ಗಾವಲು ಕೂಡ ಬೇಕಾಗ್ತದೆ. ಸಾಮಾಜಿಕ ಲಿಂಗೀಯ ಸಮಾನತೆಯ ಆಗ್ರಹದಿಂದಲೇ ನಮ್ಮ ದೇಶಕ್ಕೆ ಘನತೆ ಬಂದಿರುವುದು. ಈ ನಮ್ಮ ದೇಶದೊಳಗಡೆ ಇದ್ದ ಅಸಮಾನತೆ ಎಂಬ ಊರೊಳಗಿನ ಕೀವು, ಅದರಿಂದ ಉಂಟಾದ ನೋವು ಮತ್ತು ರಾಷ್ಟ್ರೀಯ ಹೋರಾಟದ ಹೊತ್ತಿಗೆ ಕಾಣಿಸಿಕೊಂಡ ಬಾವು, ಇವು ಮುಪ್ಪುರಿಗೊಂಡಾಗ ಹುಟ್ಟಿಕೊಂಡ ನಮ್ಮ ಸಂವಿಧಾನ ಈ ದೇಶಕ್ಕೆ ತಂದಿತ್ತ ಘನತೆಯನ್ನು ಸಾಮಾನ್ಯವೇ? ಮಮತೆಯನ್ನು ಸಂಕೇತಿಸುವ ಗಾಂಧಿ, ಘನತೆಯನ್ನು ಪ್ರತಿನಿಧಿಸುವ ಅಂಬೇಡ್ಕರ್ ಈ ಮಣ್ಣಲ್ಲಿ ಹುಟ್ಟದೇ ಇರ್ತಿದ್ದರೆ ಇದು ಊರೂ ಆಗ್ತಿರಲಿಲ್ಲ, ಇದು ದೇಶವೂ ಆಗ್ತಿರಲಿಲ್ಲ. ಬದುಕಿದ್ದು ಊರು, ಭಾವಿಸಿದ್ದು ದೇಶ. ಹುಟ್ಟಿ ಬೆಳೆದ ಊರನ್ನು ಹೊಟ್ಟೆಪಾಡಿಗಾಗಿ ವಲಸೆ ಹೋಗಿರುವ ಎಲ್ಲರಿಗೂ ಅವರವರ ಭಾವಕೋಶದಲ್ಲಿ ಅವರವರ ಊರಿನ ನೆನಪು ತಣ್ಣಗೆ ಮಲಗಿರ್ತದೆ. ನಾನಿವತ್ತು ಬೆಳಗ್ಗೆ ನಾಗೇಶಣ್ಣನಿಗೆ ಹೇಳಿದೆ, ಏನು ತಿಂತೀರಿ ಸರ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದರು. ನಾನು ಹೇಳಿದೆ, ದೂರದ ತುಮಕೂರಲ್ಲಿರುವ ನನಗೆ ಅಲ್ಲಿ ಸಜ್ಜಿಗೆ ಬಜಿಲು ಸಿಗೋದಿಲ್ಲ, ಇಲ್ಲಿ ಇಂದ್ರಭವನದಲ್ಲಿ ಸಜ್ಜಿಗೆ ಬಜಿಲು ತಿಂತೇನೆ ಅಂತ. ಸಜ್ಜಿಗೆ ಬಜಿಲು ಎನ್ನುವುದು ನನ್ನ ಊರಿನ ಅತ್ಯಂತ ವಿಶಿಷ್ಟವಾದ ತಿಂಡಿ. ಹಾಗಾಗಿ ನನ್ನ ಸ್ಮೃತಿ ಕೋಶದಲ್ಲಿ ಅದು ಇದೆ. ನನ್ನ ಊರು ಎಂದು ನೆನಪಾದಾಗಲೇ ನನಗೆ ಇಂತಹ ತಿಂಡಿಗಳು, ನಮ್ಮ ಯಕ್ಷಗಾನ, ಕೋಳಿ ಅಂಕ, ಕಂಬಳ, ತಾರಾಯಿ ಕುಟ್ಟನು, ಇಂಥ ಅನೇಕ ಸಂಗತಿಗಳು ನೆನಪಾಗ್ತವೆ. ಮಳೆ ಇತ್ಯಾದಿಗಳು ನೆನಪಾಗ್ತವೆ. ಬದುಕಿದ್ದು ಊರು, ಭಾವಿಸಿದ್ದು ದೇಶ. ಭಾವಿಸಿದ್ದು ಅದು ನಿಮ್ಮ ಇಮ್ಯಾಜಿನೇಷನ್. ಸೊ ನೇಷನ್ ಈಸ್ ಆ್ಯನ್ ಇಮ್ಯಾಜಿನೇಷನ್. ಹಾಗಾಗಿ ಕವಿರಾಜ ಮಾರ್ಗಕಾರ ಹೇಳಿದ್ದ, ಭಾವಿಸಿದ ಜನಪದ. ಯಾವ ದೇಶವೂ ಕೂಡ, ಯಾವ ರಾಷ್ಟ್ರವೂ ಕೂಡ ಊರಿನಷ್ಟು ನಿಜ ಅಲ್ಲ. ಅದೊಂದು ಇಮ್ಯಾಜಿನೇಷನ್. ಕೊನೆಯ ಸಾಲು, ಒಂದು ಕಥೆ, ಇನ್ನೊಂದು ಇತಿಹಾಸ. ಒಂದೊಂದು ಊರಿಗೆ ಒಂದೊಂದು ಕಥೆ. ಊರಿನ ಒಳಗೋ ಸಾವಿರಾರು ಕಥೆ. ಊರಿನ ಕಥೆಯನ್ನು ಕೇಳುವುದು, ಊರಿನೊಳಗಿನ ಇಂತಹ ಅನೇಕಾನೇಕ ಕಥೆಗಳ ಭಾಗವಾಗಿ ಬದುಕುವುದು ಊರಿನ ಜನರಾದ ನಮ್ಮೆಲ್ಲರ ದಿನನಿತ್ಯದ ದಿನಚರಿ.
ಆದರೆ ಕೃಷಿಗೆ ಸಂಬಂಧಪಟ್ಟ ಈ ಕಾಯ್ದೆಗಳು ಜಾರಿಗೊಂಡರೆ ತನ್ನ ಬದುಕು ದುರಂತ ಅಂತ್ಯದ ಕಥೆ ಎಂದು ರೈತ ಜನರು, ಊರ ಜನರು ದಿಗ್ಭ್ರಾಂತರಾಗಿದ್ದಾರೆ. ಆದರೆ ಈ ಕಾಯ್ದೆಗಳಿಂದ ದೇಶದಲ್ಲಿ ಹೊಸ ಇತಿಹಾಸವೇ ಸೃಷ್ಟಿಯಾಗಲಿದೆ ಎಂದು ಪ್ರಭುತ್ವ ಭಾವಿಸ್ತದೆ. ಊರು ಅಂದರೆ ಕಥೆ, ದೇಶ ಅಂದರೆ ಇತಿಹಾಸ. ಊರು ಅಂದರೆ ಗಾಂಧಿ, ರಾಷ್ಟ್ರ ಅಂದರೆ ಸರ್ವಾಧಿಕಾರ. ಥ್ಯಾಂಕ್ ಯು.